ಆಲ್ಮೋಸ್ಟ್ 2 ತಿಂಗಳಾದ್ಮೇಲೆ ನಾವು ಅಂಡರ್ 10,000 ರುಪೀಸ್ ವಿಡಿಯೋ ಮಾಡ್ತಾ ಇದೀವಿ. ಅಂಡರ್ 10,000 ರುಪೀಸ್ ಏನು? ಅಂಡರ್ 10,000 ರುಪೀಸ್ ದಿ ಬೆಸ್ಟ್ ಸ್ಮಾರ್ಟ್ ಫೋನ್ಸ್. ಏನೇನೋ ಅನ್ಕೊಂಡ್ಬಿಟ್ಟಿದ್ದ. ಅದು ಎಲ್ಲ 5G ಫೋನ್ಗಳ ಬಗ್ಗೆ ಆದ್ರೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಟಾಪ್ 5 ಫೋನ್ಗಳನ್ನ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ. ಅದರಲ್ಲಿ ಲಾಸ್ಟ್ ಫೋನ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಸೊ ಫಸ್ಟ್ ಫೋನ್ ನಾವ್ ಇದರಲ್ಲಿ ನೋಡ್ಕೊಳ್ಳೋದಾದ್ರೆ ನಮಗೆ ರೆಡ್ಮಿ A4 ನೋಡೋದಕ್ಕೆ ಸಿಗುತ್ತೆ. ಇದು ಬಂದ್ಬಿಟ್ಟು ಅಮೆಝಾನ್ ಅಲ್ಲಿ ಇವಾಗ ಅಟ್ ಪ್ರೆಸೆಂಟ್ 7,999 ಆದ್ರೆ ಅವೈಲೇಬಲ್ ಇದೆ ನಾನು ವಿಡಿಯೋ ಮಾಡ್ತಾ ಇರೋ ಟೈಮ್ಗೆ. ಈ ಫೋನ್ ಬಂದ್ಬಿಟ್ಟು ನಮಗೆ ಸ್ನ್ಯಾಪ್ ಡ್ರ್ಯಾಗನ್ 4S Gen 2 ಜೊತೆಗೆ ಬರುವಂತ ಫೋನ್ ಇದಾಗಿದ್ದು. ಇದರಲ್ಲಿ 6.88 ಇಂಚಸ್ ನ ಒಂದು IPS LCD ಡಿಸ್ಪ್ಲೇ ಅಂದ್ರೆ ನಮ್ಗೆ ಇದ್ರಲ್ಲಿ ಕೊಟ್ಟಿರ್ತಾರೆ. ಇದು ಫುಲ್ HD ಇಲ್ಲ, HD ಪ್ಲಸ್ ಡಿಸ್ಪ್ಲೇ ಓಕೆ. ಈ ಪ್ರೈಸ್ ಪಾಯಿಂಟ್ ಅಲ್ಲಿ ನಮ್ಗೆಲ್ಲ ನೋಡೋದಕ್ಕೆ ಸಿಗೋದು HD ಪ್ಲಸ್. ಒಂದು ಫೋನ್ ಮಾತ್ರ ನಾನು ಫುಲ್ HD ಪ್ಲಸ್ ನ ಡಿಸ್ಪ್ಲೇ ಆದ್ರೆ ಇದ್ರಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅದು ಸ್ವಲ್ಪ ಒಂದು 10,000 ರೂಪಾಯಿ ಹೆಚ್ಚು ಕಮ್ಮಿ ಇರುತ್ತೆ. ಅದಷ್ಟೇ ಅಲ್ಲದೆ ನಮ್ಗೆ ಇದರಲ್ಲಿ 50 ಮೆಗಾ ಪಿಕ್ಸೆಲ್ ನ ಪ್ರೈಮರಿ ಕ್ಯಾಮ್ರಾ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಫ್ರಂಟ್ ಅಲ್ಲಿ 5 ಮೆಗಾ ಪಿಕ್ಸೆಲ್ ನ ವೈಡ್ ಆಂಗಲ್ ಲೆನ್ಸ್ ಇರುವಂತ ಒಂದು ಕ್ಯಾಮ್ರಾ ನೋಡೋದಕ್ಕೆ ಸಿಗುತ್ತೆ. ಓಕೆ, ಡೀಸೆಂಟ್ ಆಗಿರುತ್ತೆ. 5160 mAh ಬ್ಯಾಟರಿ ಇದು ಒಂದಿದು. 18 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಸಹ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ ನಮಗೆ 64GB ವೇರಿಯಂಟ್ ನ ಸ್ಟೋರೇಜ್ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇದರಲ್ಲಿ UFS 2.2 ನ ಯೂಸ್ ಮಾಡಿರ್ತಾರೆ. ಬಿಲೋ 10,000 ಅಂದ್ರೆ ನಾವು ಇದರಲ್ಲಿ ಏನೇನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಫೋಟೋಸ್ ಒಂದು ಲೆವೆಲಿಗೆ ಓಕೆ ಅಂತ ಹೇಳ್ಬೋದು. ಬ್ಯಾಟರಿ ಲೈಫ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇದರಲ್ಲಿ ನಮಗೆ ಅರೌಂಡ್ ಒಂದು 4 ಲಕ್ಷ ಆಂಟಿಟ್ಯೂಡ್ ಸ್ಕೋರ್ ಹೋದ್ರೆ ನೋಡೋದಕ್ಕೆ ಸಿಗುತ್ತೆ. ಅದಷ್ಟೇ ಅಲ್ಲದೆ ಇದರಲ್ಲಿ ನಮಗೆ 16.5 ಅವರ್ ಬ್ಯಾಟ್ರಿನಾದ್ರೆ ನೋಡೋದಕ್ಕೆ ಸಿಗುತ್ತೆ. 16 ಅವರ್ ಬೆಸ್ಟ್ ಓಕೆ. ಈ ಪ್ರೈಸ್ ಪಾಯಿಂಟ್ ಅಲ್ಲಿ ಓಕೆ ಅನ್ಬೋದು. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು ನಮಗೆ ಲಾವಾ ಶಾರ್ಕ್ 5G. ಇದು ಬಂದ್ಬಿಟ್ಟು ಇದು ಸಹ ಅರೌಂಡ್ ನಮಗೆ 8,000 ರೂಪಾಯಿ ರೇಂಜ್ ಅಲ್ಲೇ ನೋಡೋದಕ್ಕೆ ಸಿಗುವಂತ 5G ಫೋನ್. ಇದರಲ್ಲಿ ನಮಗೆ ಯೂನಿಸೋಕ್ T765 ನ ಪ್ರೊಸೆಸರ್ ಆದ್ರೆ ಯೂಸ್ ಮಾಡಿರ್ತಾರೆ. ಇದರಲ್ಲೂ ಸಹ ನಮಗೆ 4GB ರ್ಯಾಮ್ ನೋಡೋದಕ್ಕೆ ಸಿಗೋದು. ಸೊ 6GB ರ್ಯಾಮ್ ಒಂದು ಫೋನ್ ಇದೆ, ಅದನ್ನ ನೆಕ್ಸ್ಟ್ ಹೇಳ್ತೀನಿ. ಇದರಲ್ಲೂ ಸಹ ನಮಗೆ 6.75 ಇಂಚಸ್ ನ ಒಂದು HD ಪ್ಲಸ್ LCD ಡಿಸ್ಪ್ಲೇ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ 90 Hz ನ ರಿಫ್ರೆಶ್ ರೇಟ್ ಸಪೋರ್ಟ್ ಮಾಡುತ್ತೆ. ಓಕೆ, ಒಳ್ಳೆ ವಿಚಾರ. ಅದಷ್ಟೇ ಅಲ್ಲದೆ ಇದರಲ್ಲಿ 13 ಮೆಗಾ ಪಿಕ್ಸೆಲ್ ನ ಪ್ರೈಮರಿ ಕ್ಯಾಮ್ರಾ ನೋಡೋದಕ್ಕೆ ಸಿಗುತ್ತೆ. 5 ಮೆಗಾ ಪಿಕ್ಸೆಲ್ ಒಂದು ಡೀಸೆಂಟ್ ಸೆಲ್ಫಿ ಕ್ಯಾಮ್ರಾ ನೋಡೋದಕ್ಕೆ ಸಿಗುತ್ತೆ. 5000 mAh ಬ್ಯಾಟರಿ ಇರುತ್ತೆ. ಅದಷ್ಟೇ ಅಲ್ಲದೆ ಇದರಲ್ಲಿ ಬೇಸ್ ವೇರಿಯಂಟ್ ಅಲ್ಲಿ ನಮಗೆ 64GB ಸ್ಟೋರೇಜ್ ಮತ್ತೆ UFS 2.2 ಜೊತೆಗೆ ಬರುವಂತ ಈ ಫೋನ್ ಅಲ್ಲಿ ಒಂದು 4 ಲಕ್ಷ ಹತ್ರ ಆಂಟಿಟ್ಯೂಡ್ ಸ್ಕೋರ್ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇದರಲ್ಲಿ ನಮಗೆ ಬ್ಯಾಟರಿ ಲೈಫ್ ಓಕೆ ಅಂತ ಹೇಳ್ಬೋದು. ಒಂದು ಕಂಟಿನ್ಯೂಸ್ ಪ್ಲೇ ಬ್ಯಾಕ್ 10 ಅವರ್ಸ್ ಬರುತ್ತೆ ಅಂತ ಹೇಳ್ಬೋದು, 10 to 11 ಅವರ್ಸ್. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು ಇನ್ಫಿನಿಕ್ಸ್ ನೋಟ್ 50X. ಈ ಫೋನ್ ಬಂದ್ಬಿಟ್ಟು ನಮಗೆ ಅರೌಂಡ್ 11,500 ರೂಪಾಯಿ ಪ್ರೈಸ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ಬಂದ್ಬಿಟ್ಟು ನಮಗೆ MediaTek Dimensity 7300 ಪ್ರೊಸೆಸರ್ ನ ಯೂಸ್ ಮಾಡಿರ್ತಾರೆ. 7300 ಅಲ್ಟಿಮೇಟ್. ಇದರಲ್ಲೂ ಸಹ ನಮಗೆ 6.67 ಇಂಚಸ್ ನ HD ಪ್ಲಸ್ 120 Hz ರಿಫ್ರೆಶ್ ರೇಟ್ ಇರುವಂತ ಒಂದು IPS LCD ಡಿಸ್ಪ್ಲೇ ಆದ್ರೆ ಕೊಟ್ಟಿರ್ತಾರೆ. 50 ಮೆಗಾ ಪಿಕ್ಸೆಲ್ ವೈಡ್ ಆಂಗಲ್ ಪ್ರೈಮರಿ ಕ್ಯಾಮ್ರಾ ನಮ್ಗೆ ಇದ್ರಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದು. 8 ಮೆಗಾ ಪಿಕ್ಸೆಲ್ ನ ವೈಡ್ ಆಂಗಲ್ ಲೆನ್ಸ್ ಸೆಲ್ಫಿ ಕ್ಯಾಮ್ರಾಗಾದ್ರೆ ಕೊಟ್ಟಿದ್ದಾರೆ. ಇದ್ರಲ್ಲಿ ನಮಗೆ 5500 mAh ನ ಬ್ಯಾಟರಿ ನೋಡೋದಕ್ಕೆ ಸಿಗುತ್ತೆ. 45 ವ್ಯಾಟ್ ನ ಚಾರ್ಜಿಂಗ್ ಸಪೋರ್ಟ್ ಸಹ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ನಮಗೆ 128GB ವೇರಿಯಂಟ್ ಇದ್ದು ಇದರಲ್ಲೂ ಸಹ ನಮಗೆ UFS 2.2 ಅಷ್ಟೇ ನೋಡೋದಕ್ಕೆ ಸಿಗೋದು. ಇದರಲ್ಲಿ ಆಂಟಿಟ್ಯೂಡ್ ಸ್ಕೋರ್ ಬಂದ್ಬಿಟ್ಟು ಅರೌಂಡ್ 6.25 ಲಕ್ಷವರೆಗೂ ಬರುತ್ತೆ. ಸೊ ಒಂದು ಗುಡ್ ಸ್ಕೋರ್ ಇದು. ಇದರ ಬ್ಯಾಟರಿ ಲೈಫ್ ಟೈಮ್ ಬಂದ್ಬಿಟ್ಟು ನಮಗೆ 13 ಅವರ್ ಕಂಟಿನ್ಯೂಸ್ ಪ್ಲೇ ಬೈಕ್ ಆದ್ರೆ ಈ ಫೋನ್ ನಮಗೆ ಕೊಡುತ್ತೆ. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು Moto G35. ಇದು ಬಂದ್ಬಿಟ್ಟು ಬೆಸ್ಟ್ ಫೋನ್ ಅಂತ ಹೇಳ್ಬೋದು. ಈ ಸೆಗ್ಮೆಂಟ್ ಅಲ್ಲಿ ಒಂದು 10,200 ರಿಂದ 10,500 ರೂಪಾಯಿ ಒಳಗಡೆ ಈ ಫೋನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ಯೂನಿಸೋಕ್ T760 ಪ್ರೊಸೆಸರ್ ಆದ್ರೆ ಯೂಸ್ ಮಾಡಿರ್ತಾರೆ. ಇದರಲ್ಲಿ ನಮಗೆ ಬೇಸ್ ವೇರಿಯಂಟ್ 4GB ರ್ಯಾಮ್ ಒಂದಿಗೆ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲೂ ಸಹ ನಮಗೆ LCD ಡಿಸ್ಪ್ಲೇ ಆದ್ರೆ ಯೂಸ್ ಮಾಡಿರ್ತಾರೆ. 6.72 ಇಂಚಸ್ ನ ಫುಲ್ HD ಪ್ಲಸ್ 120 Hz ರಿಫ್ರೆಶ್ ರೇಟ್ ಹೊಂದಿರುವಂತ ಡಿಸ್ಪ್ಲೇ ಆದ್ರೆ ಕೊಟ್ಟಿರ್ತಾರೆ. ಡಿಸ್ಪ್ಲೇ ಎಲ್ಲ ಸ್ಕ್ರೋಲ್ ಮಾಡಬೇಕಾದ್ರೆ ಸ್ವಲ್ಪ ಸ್ಮೂತ್ ಇರುತ್ತೆ. ಇದರಲ್ಲೂ ನಮಗೆ 50 ಮೆಗಾ ಪಿಕ್ಸೆಲ್ ನ ಪ್ರೈಮರಿ ಕ್ಯಾಮ್ರಾ ನೋಡೋದಕ್ಕೆ ಸಿಗುತ್ತೆ. 16 ಮೆಗಾ ಪಿಕ್ಸೆಲ್ ವೈಡ್ ಆಂಗಲ್ ಕ್ಯಾಮ್ರಾ ನೋಡೋದಕ್ಕೆ ಸಿಗುತ್ತೆ. 5000 mAh ಬ್ಯಾಟರಿ ಸಪೋರ್ಟ್ ಇರುವಂತ ಈ ಫೋನ್ ಅಲ್ಲಿ 18 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಫಾಸ್ಟ್ ಚಾರ್ಜಿಂಗ್ ಇದೆ ಅಂದ್ರೆ ನಮ್ಗೆ ಇದು ಅರೌಂಡ್ ಒಂದು 40 ಮಿನಿಟ್ಸ್ ಅಲ್ಲಿ ಫುಲ್ ಚಾರ್ಜ್ ಆಗ್ಬಿಡುತ್ತೆ. 128GB UFS 2.2 ವೇರಿಯಂಟ್ ನ ಸ್ಟೋರೇಜ್ ನಮ್ಗೆ ಇದ್ರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಈ ಪ್ರೈಸ್ ಪಾಯಿಂಟ್ ಗೆ ಇದು ಒಂದು ಓಕೆ ಅಂತ ಹೇಳ್ಬೋದು. ನೆಕ್ಸ್ಟ್ ಫೈನಲ್ ಆಗಿ ಇನ್ನೊಂದು ಫೋನ್ ಬಗ್ಗೆ ಆದ್ರೆ ಹೇಳ್ಬೇಕು. ಇದು ಬಂದ್ಬಿಟ್ಟು ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ. ಇದರಲ್ಲಿ ನಮಗೆ ರಿಯಲ್ಮಿ ನಾರ್ಜೋ 70 ನೋಡೋದಕ್ಕೆ ಸಿಗುತ್ತೆ. ಇದು ಅರೌಂಡ್ 12,000 ರೇಂಜ್ ಗಾದ್ರೆ ಕಾರ್ಡ್ ಆಫರ್ ಎಲ್ಲ ಹೋಗಿ ನಮ್ಗೆ ಫೋನ್ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ಬಂದ್ಬಿಟ್ಟು MediaTek Dimensity 7050 ಪ್ರೊಸೆಸರ್ ಆದ್ರೆ ಯೂಸ್ ಮಾಡಿರ್ತಾರೆ. ನಮಗೆ ಇದರಲ್ಲಿ 6GB ರ್ಯಾಮ್ ನೋಡೋದಕ್ಕೆ ಸಿಗುತ್ತೆ. 6.67 ಇಂಚಸ್ ನ AMOLED ಡಿಸ್ಪ್ಲೇ ನೋಡೋದಕ್ಕೆ ಸಿಗುತ್ತೆ. ಅದು ಫುಲ್ HD ಪ್ಲಸ್ 120 Hz ರಿಫ್ರೆಶ್ ರೇಟ್ ಅಂತೂ ಇದ್ದೇ ಇರುತ್ತೆ. 50 ಮೆಗಾ ಪಿಕ್ಸೆಲ್ ವೈಡ್ ಆಂಗಲ್ ಕ್ಯಾಮ್ರಾ ನೋಡೋದಕ್ಕೆ ಸಿಗುತ್ತೆ. ಅದಷ್ಟೇ ಅಲ್ಲದೆ 2
ಮೆಗಾ ಪಿಕ್ಸೆಲ್ನ ಮ್ಯಾಕ್ರೋ ಕ್ಯಾಮ್ರಾ ಇದೆ, ಇದು ಇದ್ರೂ ಒಂದೇ ಇಲ್ಲದೆ ಇದ್ರೂ ಒಂದೇ. 16 ಮೆಗಾ ಪಿಕ್ಸೆಲ್ನ ವೈಡ್ ಆ್ಯಂಗಲ್ ಫ್ರಂಟ್ ಕ್ಯಾಮ್ರಾ ಆದರೆ ನಮ್ಗೆ ಇದ್ರಲ್ಲಿ ನೋಡೋಕ್ಕೆ ಸಿಗುತ್ತೆ. 5000 mAh ಬ್ಯಾಟ್ರಿ ಇರುತ್ತೆ. 45 ವ್ಯಾಟ್ನ ಸೂಪರ್ ವುಕ್ ಚಾರ್ಜಿಂಗ್ ಸಪೋರ್ಟ್ ಸಹ ನಮ್ಗೆ ಇದ್ರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದರ ಬೇಸ್ ವೇರಿಯಂಟ್ ಅಲ್ಲಿ 128 GB ಸ್ಟೋರೇಜ್, UFS 3.1 ಆದ್ರೆ ನಮ್ಗೆ ಇದರಲ್ಲಿ ನೋಡ್ಬೋದು. ಆಂಟಿಟ್ಯೂಡ್ ಸ್ಕೋರ್ ಸ್ವಲ್ಪ ಕಮ್ಮಿ ಬರುತ್ತೆ. ಇನ್ಫಿನಿಕ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ಆಂಟಿಟ್ಯೂಡ್ ಸ್ಕೋರ್ ಸ್ವಲ್ಪ ಕಮ್ಮಿ ಬರುತ್ತೆ. ಎಲ್ಲಾನು ಜಾಸ್ತಿನೇ ಇದೆ, ಬಟ್ ಆ ಪರ್ಫಾರ್ಮೆನ್ಸ್ ಎಲ್ಲ ಅಲ್ಲೇ ಹೇಳ್ಕೊಂಡು ಹೋಗ್ತಾ ಇರುತ್ತೆ. ಸೊ ಇದರಲ್ಲಿ ನಮಗೆ ಅರೌಂಡ್ ಒಂದು 5,80,000 ಆರ್ 6 lakh ಹತ್ರ ನಮಗೆ ಆಂಟಿಟ್ಯೂಡ್ ಸ್ಕೋರ್ ನೋಡೋದಕ್ಕೆ ಸಿಗುತ್ತೆ. ಸೊ ಅಂಡರ್ 10,000 ಅಲ್ಲಿ ಬೆಸ್ಟ್ ಟಾಪ್ 5 ಫೋನ್ಗಳನ್ನಾದ್ರೆ ನಾನು ಲಿಸ್ಟ್ ಮಾಡಿದ್ದೀನಿ. ಇದರಲ್ಲಿ ನಾನು ರೇಟಿಂಗ್ ಕೊಡೋದಾದ್ರೆ ನಂಬರ್ 1 ಪೊಸಿಷನ್ ಬಂದ್ಬಿಟ್ಟು ಇನ್ಫಿನಿಕ್ಸ್ ನೋಟ್ 50 ಕೊಡ್ತೀನಿ. ನಂಬರ್ 2 ಪೊಸಿಷನ್ ಬಂದ್ಬಿಟ್ಟು ಮೋಟೋರೋಲಾ G35 ಕೊಡ್ತೀನಿ. ನಂಬರ್ 3 ಪೊಸಿಷನ್ ಬಂದ್ಬಿಟ್ಟು ರಿಯಲ್ಮಿ ನಾರ್ಜೋ 70. ನಂಬರ್ 4 ಬಂದ್ಬಿಟ್ಟು ಶೌಮಿ ರೆಡ್ಮಿ A4. ನಂಬರ್ 5 ಬಂದ್ಬಿಟ್ಟು ಲಾವಾ ಶಾರ್ಕ್ 5G ಕೊಡ್ತೀನಿ. ಸೊ ನೀವು ಅನ್ಕೊಬೋದು ಆರ್ಡರ್ ವೈಸ್ ಆಗಿ ಹೇಳ್ಬೋದಾಗಿತ್ತಲ್ಲ ಅಂತ, ಬಟ್ ಈ ಥರ ಒಂದು ಸ್ಕೋರ್ ವೈಸು ನಾವು ನೋಡೋದಾದ್ರೆ ನಮ್ಗೆ ಈ ಥರ ಬೆಸ್ಟ್ ಅಂತ ಲೆಕ್ಕ ಮಾಡ್ಕೊಬೇಕಾಗುತ್ತೆ. ಇದಷ್ಟೇ ಅಲ್ಲದೆ ಇನ್ನೂ ಸುಮಾರು ಫೋನ್ಗಳು ಅಂಡರ್ 10,000ಗೆ ನಮ್ಗೆ ಒಂದೊಳ್ಳೆ ಡೀಸೆಂಟ್ ಫೀಚರ್ಸ್ನ ಪ್ರೊವೈಡ್ ಮಾಡುವಂಥ ಫೋನ್ಗಳಿದೆ. ಇದು ಚೆನ್ನಾಗಿದೆ, ಬಟ್ ಇದೊಂದು ಸ್ವಲ್ಪ ಜಾಸ್ತಿ ಚೆನ್ನಾಗಿದೆ ಅಂತ ಹೇಳ್ಬೋದು. ನೀವು ಫೋನ್ಗಳನ್ನೆಲ್ಲ ಚೆಕ್ ಮಾಡ್ಬೇಕಂದ್ರೆ ಇಲ್ಲಿ ವ್ಯೂ ಪ್ರಾಡಕ್ಟ್ಸ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಚೆಕ್ ಮಾಡ್ಬೋದು. ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಇದರ ಎಲ್ಲ ಫೋನ್ಗಳ ಲಿಂಕ್ ನಾನು ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಅಂಡರ್ 10,000 ವಿಡಿಯೋ. ನಿಮಗೆ ನೆಕ್ಸ್ಟ್ ಯಾವ ಫೋನ್ಗಳ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ನಿಮಗೆ ರಿಕ್ವೈರ್ಮೆಂಟ್ ಇದೆಯಾ ಅದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದನ್ನೆಲ್ಲ ಸ್ವಲ್ಪ ಚೆಕ್ ಮಾಡಿ ವಿಡಿಯೋಸ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೀವು ನನಗೊಂದು ಲೈಕ್ ಮಾಡಿದ್ರೆ ಒಂದು ಮೋಟಿವೇಶನ್ ಇರುತ್ತೆ, ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಡಬಲ್ ಮೋಟಿವೇಶನ್ ಬರುತ್ತೆ ವಿಡಿಯೋ ಮಾಡೋದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಅದ್ರ ಸೇರೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.